ಹಲೋ ಗಾಯ್ಸ್, ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ಒಂದು ಸೆಮಿನಾರ್ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸೆಮಿನಾರ್ ಯಾವ ರೀತಿ ಮಾಡೋದಂತ ಟಿಪ್ಸ್ ಕೊಟ್ಟಿದ್ದೆ. ಅದು ಟಿಪ್ಸು ನಿಮ್ಗೆ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತೆ, ಕ್ಲಿಕ್ ಮಾಡಿ ಮತ್ತು ನಿಮಗೆ ಲಾಸ್ಟ್ ವಿಡಿಯೋ ನೋಡಿ. ಆದರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ನಿಮ್ಮ ಹರ್ಷಿತ್, ನೀವು ನೋಡ್ತಿರೋದು ಟೆಕ್ನಿಕ್ಸ್. ನೀವು ಈ ಚಾನಲ್ಗೆ ಹೊಸಬ್ರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಬನ್ನಿ ಸೆಮಿನಾರ್ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೀವು ಮೊದಲು ಸೆಮಿನಾರ್ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಟಾಪಿಕ್ಸ್ ಚೂಸ್ ಮಾಡಿರಬೇಕು ಮತ್ತು ಆ ಟಾಪಿಕ್ ಸಂಬಂಧಪಟ್ಟ ಡೀಟೇಲ್ಸ್ ಕಲೆಕ್ಟ್ ಮಾಡಿರಬೇಕು. ಮತ್ತು ಯಾವ ರೀತಿ ಡೀಟೇಲ್ಸ್ ಅಂದರೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ಏನಾರು ಬರ್ಕೊಂಡು ಇಡಬೇಡಿ. ಯಾಕೆಂದರೆ ಅದು ತುಂಬ ವರ್ಕ್ ಆಗಲ್ಲ. ನಿಮಗೆ ಮಾತಾಡಬೇಕಾದ್ರೆ ಎಲ್ಲ ಊರು ಹೊಡ್ಕೊಂಡಿರೋಂಗೆ ಕಾಣಿಸುತ್ತೆ. ನೀವು ಓನಾಗಿ ಹೇಳಿಕ್ಕೆ ಟ್ರೈ ಮಾಡಿ ಆದಷ್ಟು. ಆಗ ನೀವು ಫುಲ್ ಕಂಫರ್ಟ್ ಆಗಿರ್ತೀವಿ ಮತ್ತು ನಿಮ್ಗೇನು ಮರ್ತೋಗೋದಿಲ್ಲ ಓನಾಗಿ ಹೇಳ್ಬೇಕಾದ್ರೆ. ಸೊ ನಾನು ಇದೇ ಥರ ಒಂದು ಕ್ಲೂ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಏನಂದರೆ PPT ಥರ ಒಂದು PDF ಮಾಡಿದ್ದೀನಿ ನಾನು ಹೇಳೋ ಟಾಪಿಕ್ ಬಗ್ಗೆ. ನೀವು ಆ ಥರ ಆಪ್ಷನ್ ಇದ್ದರೆ ನಿಮಗೆ ನೀವು ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಚಿಕ್ಕ ಸ್ಲಿಪ್ಪಲ್ಲಿ ಯಾವ್ಯಾವ ಟಾಪಿಕಲ್ಲಿ ಏನೇನು ಹೇಳಬೇಕು ಬರೀ ಅಷ್ಟು ಒಂದು ಲೈನ್ ಮಾತ್ರ. ಈ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್, ಮೊಬೈಲ್ ಆ ಥರ ಕಂಪ್ಯೂಟರ್ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಯೂಟರ್ ಅಂತ ಬರ್ಕೊಳ್ಳಿ. ಹಂಗೆ ನೀವು ಓನಾಗಿ ಹೇಳ್ತಾ ಇರೋದ್ರಿಂದ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ನೆಕ್ಸ್ಟ್ ಟಾಪಿಕ್ ನಿಮ್ಗೆ ಮರ್ತೋಗುತ್ತೆ ಅಂದ ತಕ್ಷಣ ನೀವು ಅದನ್ನ ನೋಟ್ ಮಾಡ್ಕೊಂಡಿದ್ದೀರಿ ಮೊಬೈಲ್ ಅಂತ. ಕಂಪ್ಯೂಟರ್ ಆದಮೇಲೆ ಮೊಬೈಲ್ ಹೇಳಬೇಕು ಅಂತ ನೆನ್ಪಿಟ್ಕೊಂಡಿದ್ರೆ ನೀವು ಮೊಬೈಲ್ ಬಗ್ಗೆ ಹಂಗೆ ಕಂಟಿನ್ಯೂ ಮಾಡ್ಕೋಬೋದು. ಆ ಥರ ನೆನ್ಪಿಟ್ಕೊಳ್ಳೋಕ್ಕೆ ಅಂತಲೇ PDF ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ನಾನು ನಿಮಗೆ PDF ಮಾಡಿದ್ದೀನಿ, ಅದನ್ನ ಓಪನ್ ಮಾಡೋಣ ಬನ್ನಿ. ನಿಮಗೂ ಈ ಥರ PDF ಬೇಕಾದರೆ ನೀವು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಂಗೆ ಮೆಸೇಜ್ ಹಾಕಿ PDF ಬೇಕು ಅಂತ. ಆಗ ನಾನು ನಿಮಗೆ ಕಳಿಸ್ಕೊಡ್ತೀನಿ PDF ನ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ನಿಮಗೆ ಈ ರೀತಿ ಒಂದು PDF ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ನಮ್ಮ PDF ಅಲ್ಲಿ ಮೊದಲನೇ ಈ ಥರ ಓಪನ್ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಮುಂದೆ ಯಾರು ಕೇಳ್ತಾ ಇರ್ತಾರೆ ಸೆಮಿನಾರ್ನ, ಅವ್ರಿಗೆಲ್ಲ ಗೊತ್ತಾಗುತ್ತೆ ಇವನು ಟೆಕ್ನಾಲಜಿ ಬಗ್ಗೆ ಹೇಳ್ತಿರ್ತಾನೆ ಅಂತ. ಆಗ ನಿಮಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಮೈಂಡಲ್ಲೇ ಒಂದು ಇಮೇಜೇಷನ್ ಬರ್ತದೆ ನೀವು ಹೇಳಬೇಕು ಅಂತ ಯಾವ ರೀತಿ ಅಂತ. ಆಗ ನೀವು ಟ್ವಿಸ್ಟ್ ಕೊಟ್ಕೊಂಡು ಟೆಕ್ನಾಲಜಿ ಬಗ್ಗೆ ಬೇರೆ ಥರ ಹೇಳ್ತಾ ಹೋದರೆ ಅವ್ರು ಕ್ರಿಯೇಟ್ ಮಾಡಿದ್ರೆ ಆಗ ನಿಮಗೆ ಇನ್ನೂ ಮಾರ್ಕ್ಸ್ ಸ್ಕೋರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಕೊಂಡು ಕೇಳ್ತಾರೆ ಅವರು, ನಿಮ್ಮನ್ನೇ ನೋಡ್ಕೊಂಡು. ಏನೋ ಗಲಾಟೆ ಡಿಸ್ಟರ್ಬೆನ್ಸ್ ಏನೂ ಆಗಲ್ಲ. ಸೊ ಟೆಕ್ನಾಲಜಿ ಬಗ್ಗೆ ಹೇಳಬೇಕು ಅಂದರೆ ನನ್ನ ಪ್ರಕಾರ ಈಗ ಇರೋದು ಟೆಕ್ನಾಲಜಿ ಅಷ್ಟು ಏನು ಪರ್ಫೆಕ್ಟ್ ಅಲ್ಲ. ಈಗ ನಾವು ಮೊದಲನೇ ಸ್ಟೆಪ್ಪಲ್ಲಿ ಇದ್ದೀವಿ, ಇನ್ನೂ ಟೆಕ್ನಾಲಜಿ ಅಂದರೆ ಬೇರೆ ಬೇರೆ ಥರ ಐತೆ. ಸೊ ಅದೇ ಥರ ನಾನು ಟೆಕ್ನಾಲಜಿ ಅಂದರೆ ಯಾವ್ಯಾವ ಥರ ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ನಿಮಗೆ ಮೊದಲೇ ಕ್ಲೂ ಕೊಡ್ತಿದ್ದೀನಿ ನೋಡಿ. ಇದೇ ಥರ ನೀವು ಕ್ಲೂ ಕೊಡ್ಕೊಂಡು ನೀವು ಮಾಡೋ ಟಾಪಿಕ್ ಬಗ್ಗೆ ಹೇಳಿದ್ರೆ ನೀವು ತುಂಬ ಮಾತಾಡ್ಬೋದು. ಆಗ ನಿಮ್ಮ ಟಾಪಿಕ್ನ ಕೇಳಿಸ್ಕೊತಾ ಇರ್ತಾರೆ ಎಲ್ಲರೂ. ಸೊ ನೋಡಿ, ಟೆಕ್ನಾಲಜಿ ಆದಮೇಲೆ ನಿಮಗೆ ಸ್ಟಾರ್ಟಿಂಗ್ ಈ ಥರ ರಾಕೆಟ್ ಐತೆ. ಈ ರಾಕೆಟ್ ಏನು ವಿಶೇಷ ಅಂದರೆ ನಾವೀಗ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಲ್ಲಿ ತನಕ ಹೋಗಿದ್ದೀವಿ ಅಂದರೆ ಮಾಸ್ ತನಕ ಹೋಗಿದ್ದೀವಿ. ಸೊ ನನ್ನ ಪ್ರಕಾರ ಇದು ತುಂಬ ಸ್ಲೋ. ಯಾಕೆಂದರೆ ನಾವು ಪರ್ ಸೆಕೆಂಡ್ ಬರೀ 11 ಕಿಲೋಮೀಟರ್ ಸ್ಪೀಡು 12 ಕಿಲೋಮೀಟರ್ ಸ್ಪೀಡ್ ಪ್ರಕಾರ ಹೋಗ್ತಿದ್ದೀವಿ. ನನಗೆ ಗೊತ್ತಿರುವಂಗೆ ನಾನು ಸುಮಾರು ಸರ್ಚ್ ಮಾಡಿರುವಂಗೆ 12 ಕಿಲೋಮೀಟರ್ 11 ಕಿಲೋಮೀಟರ್ ಮ್ಯಾಕ್ಸಿಮಮ್ ಪರ್ ಸೆಕೆಂಡು. ನೀವೇನು ಪರ್ ಸೆಕೆಂಡ್ 11 ಕಿಲೋಮೀಟರ್ ಅಂದರೆ ಕಮ್ಮಿ ಅಂತವನ್ನೆಲ್ಲ ಅಂತ ತಿಳ್ಕೊಬೇಡಿ. ಪರ್ ಸೆಕೆಂಡ್ ನಾವು ಒಂದು 8000 ಕಿಲೋಮೀಟರ್ ಪರ್ ಸೆಕೆಂಡ್ ಹೋಗಂಗೆ ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಮಾಸ್ ಅಲ್ಲದೆ ಬೇರೆ ಬೇರೆ ಗ್ರಹಗಳು ಹೋಗಿ ನೋಡ್ಬೋದಾಗಿತ್ತು. ಇಷ್ಟೊತ್ತಿಗೆ ನಾವು ಹೋಗ್ಬೋದಾಯಿತು. ಆ ರೀತಿ ಟೆಕ್ನಾಲಜಿ ಇಂಪ್ರೂವ್ ಆಗೋದು. ಇನ್ನೂ ಟೆಕ್ನಾಲಜಿ ಇಂಪ್ರೂವ್ ಆಗಿಲ್ಲ ನನ್ನ ಪ್ರಕಾರ. ರಾಕೆಟ್ ಸ್ಪೀಡು ನಿಮ್ಗೆ ಗೊತ್ತಾಗ್ತಲ್ಲ ಎಷ್ಟು, 11 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ. ಇದನ್ನ ನೀವು ನಿಮ್ಮ ಫ್ರೆಂಡ್ಸ್ಗೆ ಕ್ವಶನ್ ಮಾಡಿ ಕೇಳ್ಬೋದು. ರಾಕೆಟ್ ತೋರಿಸ್ಬಿಟ್ಟು ರಾಕೆಟ್ ಸ್ಪೀಡ್ ಎಷ್ಟು ಅಂತ ಕೇಳ್ಬೋದು. ಆಗ ಅವ್ರು ಯಾವ ರೀತಿ ಆನ್ಸರ್ ಕೊಡ್ತಾರೆ ಅದ್ರ ಮೇಲೆ ನೀವು ಕರೆಕ್ಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ಬೋದು. ಸೊ ನನ್ನ ಪ್ರಕಾರ ಇದು ಸ್ಪೀಡ್ ಅಲ್ಲ. ಯಾಕೆಂದರೆ ಬೇರೆ ಬೇರೆ ಗ್ರಹಗಳಿಂದ ಏಲಿಯನ್ಸ್ ಬರ್ತಾರೆ ಅಂತ ನಾವೆಲ್ಲ ನೋಡಿದ್ದೀವಲ್ಲ, ಅದೇ ಥರ ನೋಡ್ಬೋದು. ಏಲಿಯನ್ಸ್ ಆ್ಯನಿಮೇಷನ್ ಮಾಡಿರೋದು ನಿಜವಾದ ಏಲಿಯನ್ಸ್ ಫೋಟೋ ಅಲ್ಲ ಇದು. ಈ ಥರ ನಾವು ಇವ್ರ ಟೆಕ್ನಾಲಜಿ ಕಂಪೇರ್ ಮಾಡ್ಬೋದು. ಯಾಕೆಂದರೆ ಇವ್ರು ಅಷ್ಟು ದೂರದಿಂದ ಸಂಗಲ್ಲಿ ತಟ್ಟೆ ಥರ ಇರ್ತದೆ ಅಂತ ಹೇಳ್ತಾರೆ ಎಲ್ಲರೂ ನೋಡೋಕ್ಕೆ. ಅದರಿಂದ ಇಲ್ಲಿ ತನಕ ಬರ್ತಿದ್ದಾರೆ ಅಂದರೆ ಸ್ಪೀಡ್ ಬಗ್ಗೆ ಯೋಚನೆ ಮಾಡಿ ನೀವು ಸ್ವಲ್ಪ. ಯಾಕೆಂದರೆ ಇವರು ನಮ್ಮ ಕಣ್ಣು ಬೊಟ್ಟಿ ಕಣ್ಣು ತೆಗಿಯೋಷ್ಟರಲ್ಲಿ ಇವ್ರು ಅಲ್ಲೇ ಎಷ್ಟೋ ಕಿಲೋಮೀಟರ್ ದೂರ ಹೊಂಟೋಗಿರ್ತಾರೆ. ಯಾಕೆಂದರೆ ಅವರು ತುಂಬ ಸ್ಪೀಡಾಗಿರ್ತಾರೆ. ಅಂದರೆ 80 ಕಿಲೋಮೀಟರ್ ಪರ್ ಅವರ್ ಇರ್ತದೆ. ಪರ್ ಅವರ್ ಅಂತೀನಿ, 8000 ಕಿಲೋಮೀಟರ್ ಪರ್ ಸೆಕೆಂಡ್ ಇರ್ತದೆ ಅವ್ರದ್ದು ಕಿಲೋಮೀಟರ್ ಸ್ಪೀಡು. ಸೊ ಅದರಿಂದ ಅವರು ತುಂಬ ಜಾಸ್ತಿ ಕಿಲೋಮೀಟರ್ ಹೋಗೋದು ನಮಗೆ ಕಾಣಿಸ್ತಲ್ಲ ಅವರು ಸ್ಪೀಡಾಗಿ ಹೋಗೋದ್ರಿಂದ. ಸೊ ಈ ಥರ ಏಲಿಯನ್ಸ್ ಐತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರಿ ನೀವು. ನನ್ನ ಪ್ರಕಾರ ಏಲಿಯನ್ಸ್ ನಿಜವಾಗ್ಲೂ ಇದ್ದಾವೆ. ಯಾಕೆಂದರೆ ಈ ಗ್ರಹದಲ್ಲಿ ನಾವಿದ್ದೀವಿ ಅಂದರೆ ಬೇರೆ ಗ್ರಹದಲ್ಲೂ ಏಲಿಯನ್ಸ್ ಇರ್ತಾರೆ. ಸೊ ನಮಗೆ ಗೊತ್ತಿರೋ ಥರ ಈ ರೀತಿ ಅವ್ರದ್ದು ಫೋಟೋ ಇರುತ್ತೆ ಅಂತ ಎಲ್ಲ ನಮ್ಮ ಥರ ಸೇಮ್ ಇದ್ದಾರೆ. ಆದರೆ ಮಕ ಒಂಚೂರು ಚೆನ್ನಾಗಿಲ್ಲ, ಅದು ನೀವು ನೋಡ್ಬೋದು. ನೆಕ್ಸ್ಟ್ ನೋಡಿ, ಏಲಿಯನ್ಸ್ನ ಯಾರೋ ಝೂಮ್ ಆಗಿ ತೆಗೆದಿದ್ದಾರೆ. ಕಣ್ಣು ಒಳ್ಳೆ ಕ್ಯಾಮ್ರಾಕ್ಕಿಂತನೂ ಚೆನ್ನಾಗಿ ಕಾಣಿಸ್ತೈತೆ. ಒಂಥರ ಇಂಟ್ರೆಸ್ಟಿಂಗ್ ಇಮೇಜ್ ಐತೆ ಇದು. ಸೊ ನೀವು ಈ ಥರ PDF ಮಾಡ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಾಗಲಿಲ್ಲ ಇಲ್ಲಿ ರಾಕೆಟ್ ಬತ್ತು ನೆಕ್ಸ್ಟ್ ಏನು ಟಾಪಿಕ್ ತಗೋಬೇಕು ಅಂತ. ಅದರಿಂದ ನಾನು ಹಿಂಗೆ ತೆಗ್ದು ವಾಪಸ್ ರಿಟರ್ನ್ ತೆಗೆದೆ. ನೀವು ಬೇಕಾದ್ರೆ ವೀಡಿಯೋ ಪಾಸ್ ಮಾಡಿಬಿಟ್ಟು ರಿವರ್ಸಾಗಿ ನೋಡ್ಬೋದು. ಸೊ ಅದರಿಂದ ನಿಮಗೆ ನಾನು ನಿಮಗೆ ಏಲಿಯನ್ ಬಗ್ಗೆ ಕಂಟಿನ್ಯೂ ಮಾಡಿದೆ. ಸೊ ನಿಮಗೂ ಈ ಥರ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಫ್ರೀ ಆಗೈತೆ. ಸೊ ಅವರು ಈ ಥರ ಒಂದು ಸ್ಪೇಸ್ ಶಿಪ್ಪಲ್ಲಿ ಬರ್ತಾರೆ ಅಂತ UFO ಅಂತ ಕರಿತೀವಿ ನಾವು. ಈ ಥರ ಸ್ಪೇಸ್ ಶಿಪ್ಪಲ್ಲಿ ಬರ್ತಾರೆ ಅಂತ ನೋಡಿದ್ದೀವಿ. ನೀವು ಯಾರು ಈ UFO ನೋಡಿದರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ನನಗೆ. ನಾನು ಪ್ರತಿಯೊಬ್ಬರದ್ದು ಕಮೆಂಟ್ ರೀಡ್ ಮಾಡಿ ಹೇಳ್ತೀನಿ.
ಸೊ ನೋಡ್ಬೋದು ಇಲ್ಲಿ ನಿಮಗೆ ಸುಮಾರು ಥರ UFO ಚಿತ್ರ ಐತೆ. ಸೊ ನಾನು ನಿಮಗೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಪಿಕ್ಚರ್ ತೋರಿಸ್ತೀನಿ, ಯಾಕೆಂದರೆ ಅದು ತುಂಬ ನಿಮಗೆ ನಂಬಿಕೆ ಬರೋವಂಥದ್ದು. ಏನಂದರೆ ನಾವು UFOನ ಕ್ಯಾಪ್ಚರ್ ಮಾಡಿ ಐತೆ ಕ್ಯಾಮ್ರಾ, ಯಾರೋ ಕ್ಯಾಪ್ಚರ್ ಮಾಡಿದ್ರೆ ನನಗೆ ಎಲ್ಲ ಸಿಕ್ತು, ಅದನ್ನ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ನೀವು ನೋಡಿ ಇಲ್ಲಿ UFO ಯಾವ ಥರ ಐತೆ ಅಂತ ತಟ್ಟೆ ರೀತಿ ಐತೆ, ಇದರಲ್ಲಿ ಏನು ಬೇರೆ ಏನಿಲ್ಲ. ನಾವು ರಾಕೆಟ್ ಥರ ಅದೆಷ್ಟು 1000 ಟನ್ಸ್ ಎಲ್ಲ ಎಲ್ಲ ಎತ್ಕೋಬೇಕು. ಇವ್ರದ್ದೇನು ಲೈಟ್ ವೆಯ್ಟ್ ಅಂತ ತಿಳ್ಕೊತೀನಿ. ಇದು ನಾವು 1000 ಟನ್ಸ್ ಅಷ್ಟೇನು ಇರೋಲ್ಲ, 1 ಟನ್ ಇರ್ಬೋದು ನೋಡಿದ್ರೆ. ಇದು ರಿಯಲ್ ಏಲಿಯನ್ ಫೋಟೋ. ಇದು ನೋಡಿ, ಇದು ಸಿಕ್ಕಿದೆ, ಫೌಂಡ್ ಆಗಿದೆ. ಇದ್ರ ಮೇಲೆ ಸುಮಾರು ಎಕ್ಸ್ಪೆರಿಮೆಂಟ್ ನಡೀತೈತೆ, ಅಂದರೆ ಟೆಸ್ಟ್ ನಡೀತೈತೆ. ಇದು ಯಾವ ರೀತಿ ವಾಸಿಸ್ತದೆ ಅಂತ ಏನಲ್ಲಿ ತಿಳ್ಕೊಳ್ಳೋಕ್ಕೆ ಟೆಸ್ಟ್ ಮಾಡ್ತಿದ್ದಾರೆ. ಸೊ ಇದೊಂದು UFO ಸಿಕ್ತು ನೋಡಿ, ಇದು ಫುಲ್ ಒರಿಜಿನಲ್, ಇದು ಕ್ಯಾಪ್ಚರ್ ಆಗಿರೋದು. ಸೊ ಇಲ್ಲಿ ನೋಡಿ ಏಲಿಯನ್ ಡೆಡ್ ಬಾಡಿ ಮ್ಯೂಸಿಯಮಲ್ಲಿ ಐತೆ. ಯಾವ ಮ್ಯೂಸಿಯಮ್ ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಹೋಗಿ ನೋಡ್ಕೊಂಡು ಬಂದಿದ್ರೆ ಅದನ್ನೂ ಕೆಳಗಡೆ ಕಮೆಂಟ್ ಮಾಡಿ. ಸೊ ಇವರು ಅಲ್ಲಿಂದ ಎಷ್ಟು ದೂರ ಬರ್ತಾಯಿದ್ದಾರೆ ಅಂದರೆ, ಇವ್ರು ಟೆಕ್ನಾಲಜಿ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಎಷ್ಟು ಸ್ಪೀಡಾಗಿ ಬರ್ತಾ ಇದ್ದಾರೆ ಇವರು ಅಂತ. ಆ ಥರ ನಾವು ಟೆಕ್ನಾಲಜಿ ಉಪಯೋಗಿಸಿದ್ರೆ ನಮ್ಮ ದೇಶ ಈ ರೀತಿ ಇರ್ತಾರಲ್ಲ ಇನ್ನೂ ಸುಮಾರು ಡೆವಲಪ್ಸ್ ಆಗಿರೋದು. ಸೊ ಇವ್ರು ನೋಡೋಕ್ಕೆ ನಮ್ಮ ಥರನೇ ಇದ್ದಾರೆ, ಒಂಚೂರು ಮಖ ಶೇಪ್ ಅಂತ, ತಲೆ ಒಂಚೂರು ದಪ್ಪ ಇದೆ, ಮತ್ತು ಬಾಡಿ ಒಂದು ಸ್ವಲ್ಪ ನಮ್ಮ ಸೈಜ್ ಇದೆ, ಎಲ್ಲ ಮೂಳೆ ಅನಿಸುತ್ತೆ. ಅದು ನಾನು ಸುಮಾರು ಇವಾಗ ಇದೇ ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಇಮೇಜ. ನೋಡಿ ಇಲ್ಲಿ ಯಾವುದೋ ಫೋಟೋ ತೆಗಿಬೇಕಾದ್ರೆ ಏಲಿಯನ್ಸ್ ಫೋಟೋ ಸಿಕ್ಕೈತೆ ಅಂತ ಹಾಕಿದ್ದಾರೆ. ಇದು ಒರಿಜಿನಲ್ಲ ಡೂಪ್ಲಿಕೇಟು ನನಗಂತೂ ಗೊತ್ತಿಲ್ಲ. ಸೊ ನಿಮ್ಗೇನಾದ್ರು ಗೊತ್ತಿದೆ ಇದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ನಾನು ನಿಜವಾಗ್ಲೂ ನಿಮ್ಮ ಕಮೆಂಟ್ನೆಲ್ಲ ರೀಡ್ ಮಾಡ್ತೀನಿ ಮತ್ತು ಲೈಕ್ ಮಾಡ್ತೀನಿ. ಸೊ ಈ ರೀತಿ ಯಾವ ರೀತಿ ಆಗ್ತಾಯಿಲ್ಲ ಅಂತ ನೀವು ತಿಳ್ಕೊಬೇಕಾದ್ರೆ ಕೆಳಗಡೆ ಅಂತೀನಿ, ಈ ರೀತಿ ನಾವು ಯಾಕೆ ಸ್ಪೀಡಾಗಿ ಹೋಗ್ತಾಯಿಲ್ಲ ಅಂತಿದ್ರೆ ನೀವು ನೋಡ್ಬೋದು. ನಾವು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗೋಗಿರ್ತೀವಿ, ಅದರಿಂದ ನಾವು ಯಾವತ್ತಕ್ಕೂ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾಯಿಲ್ಲ. ನೋಡಿ ರೋಬೋಟೇ ತಿನ್ಕ್ ಮಾಡ್ತೈತೆ ನಾವು ಯಾಕೆ ಈ ಥರ ಸ್ಪೀಡಾಗಿ ಹೋಗ್ತಾಯಿಲ್ಲ ಅಂತ. ಸೊ ನಾನು ನಾಳೆ ಹೇಳಿದ್ನಲ್ಲ ಆ್ಯಪ್ಸ್ ಬಗ್ಗೆ ನೀವೆಲ್ಲ ಮುಳುಗೋಗಿದ್ದೀರಿ, ನಾನು ಮುಳುಗೋಗಿದ್ದೀನಿ. ಈ ಥರ ಆ್ಯಪ್ಸ್ ಎಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರ್, ಸುಮಾರು ಥರ ಐತೆ ಆ್ಯಪ್ಸ್ ಎಲ್ಲ. ವೇರಿಯಸ್ ಥರ ಐತೆ, 1,00,000 crore ಟುಗೆದರ್ ಇರಬೇಕು ಆ್ಯಪ್ಸ್ಗಳು. ಅದರಲ್ಲೆಲ್ಲ ನಾವು ದಿನ ಯೂಸ್ ಮಾಡ್ತಾಯಿರ್ತೀವಿ ಸೋಷಿಯಲ್ ಮೀಡಿಯಾ ಅಂತ. ನೀವು ಈ ಥರ ಯೂಸ್ ಮಾಡ್ತಿರ್ತೀರಿ, ನಮ್ಗೆ ಗೊತ್ತು ಪಕ್ಕ. ಯೂಸ್ ಮಾಡಿದ್ರೆ ಇರೋಕ್ಕಾಗಲ್ಲ ನೀವು. ಇದೇ ರೀತಿ ನೀವು ಇಮೇಜ್ ನೋಡ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಇದೇ ರೀತಿ ನೀವು ಇಮೇಜ್ ಓಪನ್ ಮಾಡಿ ತೋರಿಸ್ಕೊಂಡು ನಿಮ್ಮ ಫ್ರೆಂಡ್ಸ್ ಬಗ್ಗೆ ಸುಮಾರು ಹೇಳ್ಬೋದು. ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಕೇಳ್ಬೋದು, ಈ ಥರ ಆ್ಯಪ್ ಯೂಸ್ ಮಾಡ್ತೀರಲ್ಲ, ಯಾವ ಥರ ಆ್ಯಪ್ ಕ್ರಿಯೇಟ್ ಮಾಡಬೇಕು ಅಂತ ಥಿಂಕ್ ಮಾಡಿದ್ದೀರಾ ಅಂತಲೂ ಕೇಳ್ಬೋದು, ಕ್ವಶನ್ ಕೇಳ್ಬೋದು. ಸೊ ಆ್ಯಪ್ ಅಂದರೆ ಬರೀ ಫೋನ್ ಸ್ಕ್ರೀನ್ ಟಚ್ ಅಲ್ಲ, ಈ ಥರ ಲೇಸರ್ ಲೈಟು ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಟೆಕ್ನಾಲಜಿ ಬರುತ್ತೆ. ನಾನು 5 to 10 ಇಯರ್ಸಲ್ಲಿ ಈ ಥರ ನಮಗೂ ಟೆಕ್ನಾಲಜಿ ಬರುತ್ತೆ. ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಈ ಥರ. ಸೊ ಹ್ಯೂಮನ್ಗೆ ಏನೇನಿಲ್ಲ ಕಮ್ಮಿ ಆಗೈತೆ, ಏನು ಕಮ್ಮಿ ಆಗಿಲ್ಲ, ಎಲ್ಲ ಚೆನ್ನಾಗೇ ಐತೆ. ಆದರೆ ನಾವು ಯೂಸ್ ಮಾಡ್ಕೊತಿಲ್ಲ ಅಷ್ಟೇ. ಎಲ್ಲನೂ ಗೇಮಿಂಗ್ಸು ಅದು ಇದು ಅಂತ ಎಲ್ಲನೂ ಆಗ್ತಿದ್ದೀವಿ. ನೆಕ್ಸ್ಟ್ ಗೇಮಿಂಗ್ಸ್ ಬಂದರೆ ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಟಾಪಿಕ್ ತಗೊಂಡ್ರೆ ಟೆಕ್ನಾಲಜಿ ಆದಮೇಲೆ. ಯಾಕೆಂದರೆ ನಿಮ್ಮ ಫ್ರೆಂಡ್ಸು ಸುಮಾರು ಜನ ನೀವು ಗೇಮ್ ಆಡ್ತಿರ್ತೀವಿ, ಇದರಿಂದ ನಿಮಗೆ ಗೇಮಿಂಗ್ ಬಗ್ಗೆ ಹೇಳೋಕ್ಕೆ ತುಂಬ ಈಸಿ ಆಗುತ್ತೆ. ಅವರು ಕೇಳ್ತಾರೆ ಇಂಟ್ರೆಸ್ಟಿಂಗ್ ಪಟ್ಟು ಏನೋ ಗೇಮ್ ಬಗ್ಗೆ ಹೇಳ್ತಿದ್ದಾನಲ್ಲ ಅಂತ. ಅದರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಸಿಗುತ್ತೆ ಮತ್ತು ನಿಮ್ಮ ಟೀಚರ್ಸ್ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅವರು ನಿಮಗೆ ಗೇಮ್ ಆಡಬೇಡಿ ಅಂತ ಹೇಳ್ತಿರ್ತಾರೆ, ನೀವು ಅದನ್ನೇ ಗೇಮ್ ಆಡಬಾರ್ದು ಅಂತ ಹೇಳಿದ್ರೆ ಅವ್ರಿಗೂ ನಿಮಗೆ ಏನು ಚೆನ್ನಾಗಿ ಹೇಳ್ತಾನಲ್ಲಪ್ಪ ಏನೋ ಅಂತ ಏನೋ ಪ್ರೌಡ್ ಫೀಲಿಂಗ್ ಆಗುತ್ತೆ. ಮತ್ತು ಈ ಥರ ಗೇಮ್ ಆಡ್ತಾರೆ ಅಂತ ನೀವು ಏನೋ ಗೇಮ್ ಬಗ್ಗೆ ನಿಮ್ಗೆ ಏನು ಗೊತ್ತಿರುತ್ತೆ ಎಕ್ಸ್ಪ್ಲೇನ್ ಮಾಡಿ, ಸುಮ್ಮನೆ ಏನೋ ತಲೆ ಕೆಡಿಸ್ಕೊಬೇಡಿ, ಏನಾಗಲ್ಲ. ನನ್ನ ಪ್ರಕಾರ ಸುಮಾರು ಥರ ಗೇಮ್ಸ್ ಐತೆ, ಇಲ್ಲಿ ನೋಡ್ಬೋದು ಸುಮಾರು ರೀತಿ ಐತೆ. ನೀವು ಪಾಪ್ಯುಲರ್ ಗೇಮ್ ಯಾವುದು ಅಂದರೆ ನನ್ನ ಪ್ರಕಾರ ಈಗ ಫ್ರೀ ಫೈರ್ ಅನ್ಕೊತೀನಿ. ಯಾಕೆಂದರೆ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ಸಲ್ಲೆಲ್ಲ ಸುಮಾರು ಜನ ಅಂದರೆ ಮಕ್ಕಳುಗಳು ಕಾಲೇಜಿಗೆ ಹೋಗೋರು ಫುಲ್ಲು ಬಸ್ಸಲ್ಲಿ ನಿಂತಿದ್ರು ಸಹ ಫ್ರೀ ಫೈರ್ ಗೇಮ್ ಆಡ್ತಾರೆ. ನಾನು ನೋಡಿ ನೋಡಿ ಸಾಕಾಗಿ ಹಂಗೆ ಕುತ್ಕೊಬಿಡ್ತೀನಿ. ಯಾಕೆಂದರೆ ನಾನು ಆ ಗೇಮ್ ಆಡೋಕ್ಕೆ ಹೋಗಲ್ಲ, ನಿಜವಾಗ್ಲೂ ಹೇಳ್ತೀನಿ. ನನ್ನ ಹತ್ರ ಗೇಮು ಇಲ್ಲ, ಅದು ನಾನು ಡೌನ್ಲೋಡ್ ಮಾಡಿಲ್ಲ. ಸೊ ನೆಕ್ಸ್ಟ್ ನೋಡಿ ಬಯಸಿದ ಬಂದ ಭಾಗ್ಯ ಅಂತ ಫ್ರೀ ಫೈರೇ ಬಂದುಬಿಡ್ತು. ಇದೇ ರೀತಿ ನೀವು ಯಾರಿಗಾರು ಕೇಳಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಿಸ್ಬಿಟ್ಟು ನೀವು ಫ್ರೀ ಫೈರ್ ಆಡ್ತೀಯಲ್ಲ, ಯಾವ ರೀತಿ ಯಾವತ್ತಾದರೂ ಈ ಥರ ವರ್ಲ್ಡ್ನ ಕ್ರಿಯೇಟ್ ಮಾಡಬೇಕು ಅಂತ ತಿಳ್ಕೊಂಡಿದೀಯಾ ಅಂತ ಪ್ರಶ್ನೆ ಕೇಳಿ. ಆಗ ನಿಮಗೆ ಅವ್ನು ಹೇಳ್ತಾನೆ, ಅದ್ರ ಬಗ್ಗೆ ನೀವು ಅದ್ರ ಮೇಲೆ ನೀವು ಮಾತಾಡ್ಬೋದು, ಆ ಥರ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ನೀವು ಸೆಮಿನಾರ್ ಮಾಡಬೇಕಾದ್ರೆ ನಿಮಗೆ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಜಾಸ್ತಿ ಅದನ್ನೇ ಕೊರಿತಾ ಹೋದರೆ ಅವ್ರಿಗೆ ತುಂಬ ಬೋರ್ ಆಗುತ್ತೆ. ಅದರಿಂದ ನಿಮ್ಮ ಟೈಮು ಇಂಪಾರ್ಟೆಂಟ್ ಆಗೋದ್ರಿಂದ ನೀವು ತಿಳ್ಕೋಬೇಕು ಎಷ್ಟು ಟೈಮ್ ಆಯ್ತೈತಿ, ನಂಗೆ ಎಷ್ಟು ಟೈಮಲ್ಲಿ ಇಷ್ಟು ಮಾತಾಡಬೇಕು, ಈ ಕಂಟೆಂಟ್ ಮುಗಿಸಿ ನೆಕ್ಸ್ಟ್ ಕಂಟೆಂಟ್ ಹೋಗಬೇಕು ಅಂತ ತಿಳ್ಕೊಂಡು ನೀವು ಸೆಮಿನಾರ್ ಮಾಡ್ತು ಅಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾನು ಟೈಮ್ ಲಿಮಿಟ್ ತಗೋತಿಲ್ಲ, ಯಾಕೆಂದರೆ ಸುಮ್ಮನೆ ವೀಡಿಯೋ ಮಾಡ್ತಾ ಇರೋದ್ರಿಂದ ಮಾಡ್ತೀನಿ ಎಷ್ಟು ಲೆಂತ್ ಆಗುತ್ತೆ, ಆಮೇಲೆ ಕಂಪ್ರೆಸ್ ಮಾಡ್ತೀನಿ. ನಿಮಗೆ ವೀಡಿಯೋ ಕ್ವಾಲಿಟಿ ಹಂಗೆ ಇರುತ್ತೆ, ವಾಯ್ಸ್ ಚೇಂಜ್ ಆಗಿರುತ್ತೆ. ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಡ್ತೀನಲ್ಲ, ಆ ವೀಡಿಯೋನ ಕಂಪೇರ್ ಮಾಡಿದರೆ ನೆಕ್ಸ್ಟ್ ಅದಾದಮೇಲೆ ಇದು ಒಂಚೂರು ಕಾಮಿಡಿ ವಾಯ್ಸ್ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ವೀಡಿಯೋ ಸ್ಟಾರ್ಟ್ ಮಾಡಬೇಕಾಗಿರ್ತದೆ. ಸೊ ನೀವೇನೇ ಬೇಜಾರು ಮಾಡ್ಕೋಬೇಡಿ. ಸೊ ಈ ಥರ ಫ್ರೀ ಫೈರ್ ಆಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲ ಈ ಥರ ಆಳ್ಕೊಬಿಟ್ಟಿರ್ತದೆ, ಫ್ರೀ ಫೈರ್ ಬಗ್ಗೆ ಹೇಳ್ತಿದ್ದೇನೆ ಅಂತ. ಸೊ ಆಗ ನಿಮಗೆ ಪ್ಲಸ್ ಇರುತ್ತೆ. ನೀವು ಅದ್ರ ಬಗ್ಗೆ ಏನು ಗೊತ್ತಿರುತ್ತೆ, ನಿಮ್ಗೆ ಏನು ಮನಸ್ಸು ಬರುತ್ತೆ ಅದೆಲ್ಲ ಹೇಳ್ಬಿಡಿ. ಅಂದರೆ ಬೇರೆ ಥರ ಎಲ್ಲ ಟಾಪಿಕ್ ರಿಲೇಟೆಡ್ ಆಗಿದ್ದು ಮಾತ್ರ.
ಸೊ ನೆಕ್ಸ್ಟ್ ನಾವು ನೆಟ್ವರ್ಕ್ ತಗೊಳ್ತೀನಿ. ನೋಡಿ ಇಲ್ಲಿ ನಾನು ಇದ್ರ ಬಗ್ಗೆ ಆದಮೇಲೆ ನೆಕ್ಸ್ಟ್ ಯಾವ ಟಾಪಿಕ್ ತಗೋಬೇಕು ಅಂತ ಗೊತ್ತಿರಲಿಲ್ಲ. ಈ ಥರ PDF ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಟಾಪಿಕ್ ತಗೋಬೇಕು ಅಂತ. PDF ಕ್ಲಿಕ್ ಮಾಡಿದ ತಕ್ಷಣ ಈ ಟಾಪಿಕ್ ಬಂದ ತಕ್ಷಣ ಮೈಂಡ್ ಸೆಟ್ ಆಗಿ ಪಟ್ ಅಂತ ಹೇಳ್ಬೋದು ನೀವು ಕ್ವಶನ್ನ. ಸೊ ನಾನೀಗ ನೆಟ್ವರ್ಕ್ ತಗೋತಿದ್ದೀನಿ. ನೆಟ್ವರ್ಕ್ ಅಂದರೆ ಸೆಲ್ ಫೋನಲ್ಲಿ ಒಂಥರ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಅದು ತುಂಬ ಪಕ್ಷಿಗಳಿಗೆಲ್ಲ ಇದಾಗುತ್ತೆ, ಪಕ್ಷಿಗಳೆಲ್ಲ ಸಾಯ್ತಾ ಇದ್ದಾವೆ ಅಂತ ನ್ಯೂಸ್ ಕೇಳಿರ್ತೀರಿ. ಅದು 100% ನಿಜ. ನೋಡಿ ನೀವು ಮೊದಲು ನೀವು ಎಷ್ಟು ಇಯರ್ ಕಂಪೇರ್ ಮಾಡಿ, ಇಲ್ಲ ನಿಮ್ಮ ತಾತ ಅಪ್ಪನ ಯಾರನ್ನಾರು ಕೇಳಿ ನಿಮ್ಮ ಕಾಲದಲ್ಲಿ ಎಷ್ಟು ಪಕ್ಷಿ ಇದ್ದು ಅಂತ. ಅವ್ರ ಕಾಲದಲ್ಲಿ ಪಕ್ಷಿಗಳ ಸೌಂಡ್ ಬೆಳಗ್ಗೆ ಎದ್ದ ತಕ್ಷಣ ಚಿಕ್ಕ ಅನ್ನೋದು. ಈಗ ಬರೀ ಬೈಕ್ಗಳು ಆರನ್ ಸೌಂಡ್ ಮಾತ್ರ ಕೇಳಿಸುತ್ತೆ. ಏಕೆಂದರೆ ನೀವು ಫೋನ್ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಇದೆಲ್ಲ ಹೊಂಟೋಗುತ್ತೆ. ಸೊ ಇದೇನಪ್ಪ, ನೀವು ಟೆಕ್ನಾಲಜಿ ಬಗ್ಗೆ ಹೇಳ್ತೀನಿ, ಟೆಕ್ನಾಲಜಿ ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀರಿ, ಮತ್ತು ಫೋನ್ ವೇವ್ಸ್ ಹೊರಟಾಗುತ್ತೆ ಅಂತ ಹೇಳ್ತೀರಿ. ಯಾವ ರೀತಿ ಮಾಡ್ಬೋದು ಅಂದರೆ ಇದನ್ನ ನೀವು ಕಂಟ್ರೋಲ್ ಮಾಡಬೇಕು. ಈ ವೇವ್ಸ್ ಕಮ್ಮಿ ಬರೋ ಥರ, ಕಮ್ಮಿ ಎಲ್ಲ ಬೇರೆ ಟೈನು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಷನ್ನ ಇದು ಮಾಡ್ಕೋಬೇಕು. ಎಲ್ಲ ಇದರಲ್ಲೇ ಸೆಟ್ ಆಗಿಬಿಡೋದ್ರಿಂದ ಇದ್ರ ಹತ್ರ ಫೋನ ನೀವು ಮಣಿಕಬೇಕಾದ್ರೆ ತಲ್ದಿ ಮಾತ್ರ ಯಾರ್ಯಾರು ಮಣಿಕತ್ತೀರಿ ಅವ್ರಿಗೆ ಬ್ರೈನ್ ಟ್ಯೂಮರ್ ಬರೋದು ತುಂಬ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಯಾರ ಮನೆ ಟವರ್ ಪಕ್ಕ ಐತೆ ಅವ್ರಿಗೂ ಅಷ್ಟೇ ಬ್ರೈನ್ ಕ್ಯಾನ್ಸರ್ ಬರೋದು, ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟಿದ್ದೆಲ್ಲ ಬರ್ಬೋದು, ತಲೆಗೆ ಸಂಬಂಧಪಟ್ಟಿದ್ದು. ಇಲ್ಲ ಆಫ್ ಪೇಷಂಟ್ ಮೆಂಟಲ್ ಅಂತ ಹೇಳ್ತಾರಲ್ಲ ಆ ಥರನೂ ಆಗ್ಬೋದು ಈ ಸಿಗ್ನಲ್ ವೇವಿಂದ. ನೋಡಿ ಮಕ್ಕಳಿಗೆ ಯಾವ ರೀತಿ ಎಫೆಕ್ಟ್ ಮಾಡ್ತೈತೆ ಅಂತ ಇಮೇಜಲ್ಲಿ ತೋರಿಸ್ತೈತೆ. ನೀವು ಇದೇ ಥರ ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಮುಂದೆಲ್ಲ ಹೇಳ್ಬೋದು. ಸೊ ಫ್ರೆಂಡ್ಸ್, ಈಗ ಇಂಟ್ರೆಸ್ಟಿಂಗ್ ವಿಷಯ, ನೀವು ಎಷ್ಟು ಜನ ನೀವು ಇದೇ ರೀತಿ ಬೆಡ್ಶೀಟ್ ಹೊಸ್ಕೊಂಡು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ, ಇಲ್ಲ ಗೇಮ್ ಮಾಡ್ತೀರಿ ಅಂತ ಎಷ್ಟು ಜನ ಯೂಸ್ ಮಾಡ್ತೀರಿ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಈ ಥರ ನಾನಂತೂ ಮಾಡಲ್ಲ, ಯಾಕೆಂದರೆ ನಾನು ಮನ್ಗೋದೇ ತುಂಬ ಲೇಟು, ನಿದ್ದೆ ಬರ್ತಾ ಇರ್ತದೆ, ಹಂಗೆ ಮನೆ ಕೊಡ್ತೀನಿ. ಈ ಥರ ಯೂಸ್ ಮಾಡಲ್ಲ. ನೀವು ಎಷ್ಟು ಜನ ಯೂಸ್ ಮಾಡ್ತಾ ಇರ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಸೊ ಇದು ಹಿಪ್ನೋಟೈಸ್ ಮಾಡಿಬಿಡ್ತದೆ ನಿಮ್ಮ ಆಡ್ತಾ ಟೈಮ್ ಆಗೋದೇ ಗೊತ್ತಾಗಲ್ಲ. ಗೇಮ್ ಇರೋದು ಬರೀ ಟೈಮ್ ಪಾಸ್ ಮಾತ್ರ. ನಾನು ಹೇಳಿದ್ನಲ್ಲ ಬಸ್ಸಲ್ಲಿ ಯೂಸ್ ಮಾಡಿ ಅಂತ. ಬಸ್ಸಲ್ಲಿ ನೀವು ಟೈಮ್ ಪಾಸ್ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಸ್ಟಾಪ್ ಕೊಂಡೋಗ್ಬೇಡಿ. ನಿಮ್ಮ ಸ್ಟಾಪ್ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವಾಗಲೂ ಗೇಮಲ್ಲಿ ಮುಳುಗೋಗ್ಬಿಡಿ. ಇದು ಹಿಪ್ನೋಟೈಸ್ ಮಾಡುತ್ತೆ ಫ್ರೆಂಡ್ಸ್. ಆದಷ್ಟು ಗೇಮಿಂದ ದೂರ ಇರಿ, ನೀವು ಸೋಷಲ್ ಮೀಡಿಯಾದಿಂದ ದೂರ ಇರಿ. ನೀವು ಸೋಷಲ್ ಮೀಡಿಯಾನ ಹುಟ್ಟಾಕತ್ರ ಮಾಡಿ. ನಾನು ನಿನ್ಸಿ ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ, ನನಗೆ ಯಾವುದೇ ರೈಟ್ಸ್ ಇಲ್ಲ. ನೀವು ಅದನ್ನ ದೂರ ಅವಾಯ್ಡ್ ಮಾಡಿ. ಸ್ವಲ್ಪ ನೀವು 2 ಅವರ್ ನೋಡೋದನ್ನ ಹಾಫ್ ಆನ್ ಅವರ್ ನೋಡಿ, 1 ಅವರ್ ನೋಡಿ, ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಬಸ್ ವೆಯ್ಟ್ ಮಾಡ್ತಿದ್ದಾರೆ, ಅದನ್ನು ಇದರಲ್ಲೇ ನೋಡ್ತಾ ಇದ್ದಾರೆ. ಇದೇ ಥರ ನೀವು ನೋಡ್ತಾ ಇರ್ತೀರಿ. ಎಷ್ಟು ಜನ ನೋಡಿರ್ತೀರಿ, ಎಷ್ಟು ಟೈಮ್ ನೋಡಿರ್ತೀರಿ, ಮಿನಿಮಮ್ ಎಷ್ಟು ಅಂತ ನೋಡ್ತೀರಿ ಕೆಳಗಡೆ ಕಮೆಂಟ್ ಮಾಡಿ. ಸೊ ಈ ಥರ ಕ್ರಿಯೇಟ್ ಮಾಡೋ ಬದಲು, ಈ ಥರ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡೋ ಬದಲು ಇದೇ ಥರ ಗೇಮ್ ಮಾಡ್ತಿದ್ದಾರೆ. ಇದರಿಂದ ನಮಗೇನು ಯೂಸ್ಫುಲ್ ಆಗೋಲ್ಲ. ಇದು ಯೂಸ್ಫುಲ್ ಅಂದರೆ ಗೇಮ್ ಕಂಪ್ನಿಯವ್ರಿಗೆ ಮಾತ್ರ ಯೂಸ್ ಆಗುತ್ತೆ. ನಮಗೆ ಒಂದು ಪೈಸನೂ ನಿಮ್ಗೆ ಯೂಸ್ ಆಗೋಲ್ಲ. ಯೂಟ್ಯೂಬರ್ಗಳಿಗೆಲ್ಲ ಈ ಗೇಮ್ ಯೂಸ್ ಆಗುತ್ತೆ, ಯಾಕೆಂದರೆ ಅವ್ರು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾರೆ ಗೇಮ್ ಆಡೋದನ್ನ. ಅದರಿಂದ ನೀವು ನೋಡ್ತೀರಿ ವೀಡಿಯೋನ, ಅದರಿಂದ ಯೂಸ್ ಆಗುತ್ತೆ. ಬಟ್ ಯೂಟ್ಯೂಬರ್ಸು ಮತ್ತು ಇದರಿಂದ ಯಾರಿಗೆ ಅಮೌಂಟ್ ಬರ್ತೈತೆ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ, ಹೊತ್ತು ನಿಮ್ಗೆ ಯಾವುದೇ ಕಾರಣಕ್ಕೂ ಯೂಸ್ ಆಗಲ್ಲ, ಇದು ತಿಳ್ಕೊಳ್ಳಿ. ಸೊ ನಾವು ಇದೇ ಥರ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮುಂದೆ ವರ್ಲ್ಡ್ ಕ್ರಿಯೇಟ್ ಮಾಡಬೇಕು. ಈ ಥರ ನಾನು ಇಮೇಜ್ ತೋರಿಸ್ತಿದ್ದೀನಿ ನೋಡಿ. ಇದರಲ್ಲಿ ಫೋನು ಎಲ್ಲ ನಿಮಗೆ ಪ್ರತಿಯೊಂದು ಸಂಬಂಧಪಟ್ಟಿದ್ದೈತೆ. ಇಲ್ಲಿ ಫ್ಲೈಟ್ ಐತೆ ನೋಡಿ, ಫ್ಲೈಟ್ ಹೋಯ್ತೈತೆ. ಆ ಥರ ಸುಮಾರು ನೀವೆಲ್ಲ ಜಾಯ್ನ್ ಆಗಿ ಒಂದು ನೀವು ವರ್ಲ್ಡ್ ಕ್ರಿಯೇಟ್ ಮಾಡಬೇಕು. ಬರೀ ಫ್ರೀ ಫೈರ್ ಪಬ್ಜಿ ಅಂತ ಅದರಲ್ಲಿ ಇರಬೇಡಿ. ಯಾವ ಥರ ಅಂದರೆ ನಾವು ವರ್ಲ್ಡ್ ಕ್ರಿಯೇಟ್ ಮಾಡಿ ಅದನ್ನ ಈ ಥರ ರೋಬೋಟು ಯೂಸ್ ಮಾಡ್ಬೋದು. ಅಂದರೆ ರೋಬೋಟ್ನು ಕ್ರಿಯೇಟ್ ಮಾಡ್ಬೇಕು ನಾವು. ನಮ್ಮ ಥರನೇ ಮಾತಾಡ್ಬೋದು, ನಮ್ಮ ಥರನೇ ಕಾಣಿಸ್ಬೋದು. ರೋಬೋ ಫಿಲಮ್ ಐತಲ್ಲ ಆ ರೀತಿ ನೀವು ಒಂದು ರೋಬೋಟ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ನಮ್ಮ ದೇಶ ಇನ್ನೂ ಒಂದು 5 ಸ್ಟೆಪ್ ಮುಂದೆ ಹೋಗುತ್ತೆ ಅಂತ, ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಅಂತ ಅರ್ಥ ಆಗುತ್ತೆ ನೀವು ಆ ಥರ ಕ್ರಿಯೇಟ್ ಮಾಡಿದ್ರೆ. ಸೊ ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಹುಡುಗಿ ಅದೇ ಥರ ಮಾಡ್ತೈತೆ. ಅಂದರೆ ನೀವು ಗೇಮ್ ಆಡಬೇಡಿ ಅಂತ ಹೇಳ್ತಲ್ಲ, ಆದರೆ ಅಲ್ಲಿರೋ ಥರ ವರ್ಲ್ಡ್ ಕ್ರಿಯೇಟ್ ಮಾಡಿ. ಮತ್ತು ನೀವು ಮೂವಿ ನೋಡ್ತಿರಲ್ಲ, ಆ್ಯನಿಮೇಷನ್ ಮೂವಿಗಳು, ಅದರೆಲ್ಲ ಫೈಟಿಂಗ್ ಸೀನ್ ಬೇಡ, ಅದೇನು ಬೇಕಾಗಿಲ್ಲ. ಒಂದು ಗ್ರಾಫಿಕ್ಸ್ ಮೂವಿ ನೋಡ್ತಿರಲ್ಲ, ಅದರಲ್ಲಿ ಯಾವ ರೀತಿ ಕ್ರಿಯೇಟ್ ಆಗೈತೆ ಆ ಥರ ನಾನು ಮಾಡ್ಬೋದು ಅಂತ ಥಿಂಕ್ ಮಾಡಿ ಅದೇ ಥರ ನಿಜವಾದ ವರ್ಲ್ಡ್ ಕ್ರಿಯೇಟ್ ಮಾಡಿ ಟ್ರೈ ಮಾಡಿ. ವರ್ಲ್ಡ್ ಅಂದರೆ ಬೇರೆ ಥರ ಅಲ್ಲ, ಆದರೆ ಆ ಥರ ನಮ್ಮ ವರ್ಲ್ಡ್ ಆಗ್ಬೋದು ಅಂತ. ಅದರಲ್ಲಿ ಪ್ರತಿಯೊಂದು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಒಂದು ವೆಹಿಕಲ್ಸ್ ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಮತ್ತು ಏರಲ್ಲಿ ಹೋಗ್ತಾ ಇರ್ತದೆ ನೋಡಿ, ಆಕಾಶದಲ್ಲಿ ಆಡ್ತಾ ಇರ್ತದಲ್ಲ, ಆ ಥರ ಒಂದು ವೆಹಿಕಲ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ ಥಿಂಕ್ ಮಾಡಿ. ಸೊ ನೋಡಿ ಟೆಕ್ನಾಲಜಿ ಇಂಪ್ರೂವ್ ಆಮೇಲೆ ಇಲ್ಲಿ ಕಾರಲ್ಲಿ ಡ್ಯಾಶ್ ಬೋರ್ಡ್ ಕಾಣಿಸ್ತಲ್ಲ, ಬರೀ ಸ್ಕ್ರೀನ್ ಟಚಿಂಗ್ ಎಲ್ಲ ಲೇಸರ್ ಲೈಟ್ ಅನ್ಕೋತೀನಿ, ಸ್ಕ್ರೀನು ಎಲ್ಲ ಅದ್ರ ಟಚ್ ಮಾಡಿ ನೀವು ಕಾರ್ನ ಆಪ್ರೇಟ್ ಮಾಡ್ಬೋದು. ಟೆಕ್ನಾಲಜಿ ಇಂಪ್ರೂವ್ ಆಗೈತೆ ಅಂತ. ಇಂಪ್ರೂವ್ ಆಗುತ್ತೆ ನೀವು ಮಾತ್ರ ಮಾಡಿದ್ರೆ. ನಮಗೂ ಒಂದು ರೋಬೋಟಿಕ್ಸು, ನಾವು ಮತ್ತು ಕಂಪ್ಯೂಟರ್ ಅಂದರೆ ದುನಿಯಾ ಅಂದರೆ ವರ್ಲ್ಡ್ನೂ ನಾವು ಟಚ್ ಮಾಡ್ಬೋದು ಒಟ್ಟಿಗೆ. ಅಂದರೆ ಕನೆಕ್ಟಿಂಗ್ ಆಗಿರ್ತೀವಿ ನಾವು ಎರಡರ ಬಗ್ಗೆನೂ. ಆಗ ನಮ್ಗೆ ಆದಷ್ಟು ಕೆಲಸ ಕಮ್ಮಿ ಬೀಳ್ತದೆ ಅಂದ ತಕ್ಷಣ ಇದು ತಿಳ್ಕೊಬೇಡಿ. ಇದು ಅದೇನಂತಾರೆ ನಂಗೆ ಮರ್ತೋಗೈತೆ, ಅದು ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ ಅಂತ ತಿಳ್ಕೊಬೇಡಿ. ಯಾಕೆಂದರೆ ಈ ಥರ ಕನ್ವರ್ಟ್ ಮಾಡೋಕ್ಕೂ ಸುಮಾರು ಜನ ಕೆಲಸ ಬೇಕು. ಆಗ ಅನ್ಎಂಪ್ಲಾಯ್ಮೆಂಟ್ ಮಾತೇ ಬರೋಲ್ಲ. ತುಂಬ ಇಂಪ್ರೂವ್ ಆಗುತ್ತೆ ನಮ್ಮ ದೇಶ. ಈ ರೀತಿ ನಾವು ಫ್ಯೂಚರಲ್ಲಿ ಈ ಥರ ಆಗಬೇಕು. ಫುಲ್ಲು ಕಂಟಿನ್ಯೂನ ಫಿಂಗರ್ ಟಿಪ್ಪಲ್ಲಿ ಇಡೀ ವರ್ಲ್ಡ್ ರೂಲ್ ಮಾಡಬೇಕು. ಆ ರೀತಿ ವರ್ಲ್ಡ್ ರೂಲ್ ಅಲ್ಲ, ನಿಮ್ಮ ಏನು ಕೆಲಸ ಮಾಡ್ತೀರಾ ಅದನ್ನ ಒಂದು ಫಿಂಗರ್ ಟಿಪ್ಪಲ್ಲಿ ಮಾಡ್ಕೋಬೋದು. ಆ ಥರ ಇರ್ತೀರಿ. ಈಗಲೂ ಅಷ್ಟೇ ಅಂತೀನಿ, ಕೈಯಲ್ಲದೆ ನಿನ್ನ ಯಾವ ಥರ ಮಾಡ್ತೀನಿ ಅಂತ. ಆ ಥರ ಟಚ್ ಮಾಡೋದರ ಒಂಥರ ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿ, ನೀವೇನೇ ಕ್ರಿಯೇಟ್ ಮಾಡಿ ಟ್ರೈ ಮಾಡಿ. ಸೊ ನೋಡಿ ಆ್ಯನಿಮೇಷನ್ ಮೂವಿ ಅಂತ ಹೇಳಿದ್ನಲ್ಲ, ಈ ಥರ ಫ್ಲೈಟೆಲ್ಲ ಆಡ್ತಾ ಇರುತ್ತೆ. ಆ ಥರ ನೀವು ಈ ಥರ ನಾವೇ ಮಾಡ್ಬೋದು ಅಂತ ಕ್ರಿಯೇಟ್ ಮಾಡಿ, ಥಿಂಕ್ ಮಾಡಿ ಕ್ರಿಯೇಟ್ ಮಾಡಿ. ಯಾವುದು ಅಸಾಧ್ಯವಲ್ಲ ಅಂತ ಹೇಳ್ತಾರಲ್ಲ ಆ ಥರ. ಆಮೇಲೆ ಈ ಥರ ನೀವು ನೋಡ್ಬೋದು,
ಇಲ್ಲಿ ನಮ್ಮ ದೇಶ ಬೆಳೀತೈತೆ. ಈ ಸಿಚುವೇಶನ್ ಎಲ್ಲ ಈ ಥರ ಡೆವಲಪ್ ಆಗಬೇಕು ಅಂತ ಇರೋದು. ಇದು ಈ ಥರ ಡೆವಲಪ್ ಆಗಿ ಇದು ಸೆಕೆಂಡ್ ಸ್ಟೇಜ್, ಇದು ಫಸ್ಟ್ ಸ್ಟೇಜ್ ಅಂದರೆ ಸೆಕೆಂಡ್ ಸ್ಟೇಜು ಎಲ್ಲ ಸ್ಪೀಡಾಗಿ ಓಡೋ ಥರ ಕಾಣಿಸ್ತೈತೆ. ಈ ಥರನ ನೀವು ನಿಮ್ಮ ಫ್ರೆಂಡ್ಸ್ಗೆ ಅಟ್ರಾಕ್ಟ್ ಮಾಡ್ಬೋದು. ಇಮೇಜಸ್ ಚೂಸ್ ಮಾಡೋದ್ರ ಮೇಲೆ ಡಿಪೆಂಡು ನೀವು ಮಾಡಬೇಕಾದ್ರೆ. ನೋಡಿ, ಈ ಥರ ನೀವು ಫ್ಯೂಚರಲ್ಲಿ ನಾನು ಹೇಳಿದ ಥರ ನಿಜವಾಗ್ಲೂ ಆದರೆ ಈ ಥರ ಫ್ಯೂಚರಲ್ಲಿ ಡೆಫಿನೆಟಾಗಿ ಒಂದಲ್ಲ ಒಂದಿನ, ಅಂದರೆ ನೀವಿಲ್ಲದೆ ಹೋದ್ರೆ ನಿಮ್ಮ ಮಕ್ಳಿಗಾದರೂ ಈ ಥರ ಫೆಸಿಲಿಟಿ ಸಿಗುತ್ತೆ. ಈ ಥರ ಈಗ ಯಾವ ಪೊಲ್ಯೂಷನ್ ಇರೋಲ್ಲ, ಯಾಕೆಂದರೆ ನಾವು ಆಪ್ರೇಟ್ ಮಾಡ್ತಾ ಇದ್ದಂಗೆ ಎಲ್ಲನೂ ಪೊಲ್ಯೂಷನ್ ಎಲ್ಲ ಕಮ್ಮಿ ಮಾಡ್ಬೋದು. ಅದರಿಂದ ಒಂದು ಮಿಷಿನೆಲ್ಲ ಯೂಸ್ ಮಾಡಿ, ಮಿಷಿನ್ ಅಂದರೆ ಆಯಿಲೆಲ್ಲ ಕಮ್ಮಿ ಮಾಡಿ, ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಯೂಸ್ ಮಾಡಿ, ಸೋಲಾರಿಂದ ನಾವು ಎನರ್ಜಿ ತಗೊಂಡು ಫುಲ್ ಎಲ್ಲ ಕಮ್ಮಿ ಮಾಡ್ಬೋದು ಪೊಲ್ಯೂಷನ್ನ. ಅದರಿಂದ ನಮ್ಗೆ ತುಂಬ ಎಫೆಕ್ಟ್ ಆಗೋಲ್ಲ. ಈ ರೀತಿ ನಾವು ಆದಷ್ಟು ಸ್ಪೀಡಾಗಿರಬೇಕು. ನಮ್ಮ ಎಮ್ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಮುಂದೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಮಾಡಬೇಕಾಗುತ್ತೆ. ಈ ರೀತಿ ನೀವು ನಿಮ್ಮ ಫ್ರೆಂಡ್ಸ್ ಕೇಳಿದ ತಕ್ಷಣ ಅವ್ರಿಗೆ ಒಂದು ಮನಸ್ಸಲ್ಲಿ ಬರುತ್ತೆ, ಈ ಥರ ನಾವು ಯಾಕೆ ಮಾಡಬಾರ್ದು ಅಂತ. ಮತ್ತು ಅಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾರೆ, ಈಗ ಟೆಕ್ನಾಲಜಿ ಯೂಸ್ ಆಗಿರೋದ್ರಿಂದ ಈಗ ಅಷ್ಟೊಂದು ತೊಂದರೆ ಆಯ್ತೈತಲ್ಲ, ಮುಂದೆ ಈ ತೊಂದರೆ ಅಂದರೆ ಇಡೀ ಒಳ್ಳೆ ನಾಶ ಆಗಬಾರ್ದು ಅಂತ, ನಾಶ ಆಗೋಗುತ್ತೆ ನೀನು ಹೇಳೋ ಥರ ಮಾಡಿದ್ರೆ ಅಂತ ಹೇಳ್ತಾರಲ್ಲ. ಆಗ ನೀವು ಒಂದು ಆನ್ಸರೇ ಮಾಡಿ. ಏಕೆಂದರೆ ಇಲ್ಲ, ನಾನು ಹೇಳ್ತಾರನೇ ಕ್ವಶನ್ ನಿಮ್ಮ ಫ್ರೆಂಡ್ಸ್ ಕೇಳಿಬಿಟ್ಟು ನೀವೇ ಆನ್ಸರ್ ಮಾಡ್ಬೋದು. ಏನಂದರೆ ಈಗ ನಾವು ಸ್ಟಾರ್ಟಿಂಗ್ ಒಂದು ಸ್ಟೆಪ್ ಅಂದಲ್ಲ, ನಾನು ಒಂದು ಸ್ಟೆಪ್ಪಲ್ಲಿ ಮಾತ್ರ ಇದ್ದೀವಿ. ನಾವು ಡೆವಲಪ್ ಆಗ್ತಿದ್ದೀವಿ, ಈಗ ಟೆಕ್ನಾಲಜಿ ಕಡೆ ಇಂಪ್ರೂವ್ ಆಗ್ತಿದ್ದೀವಿ. ನಾವು ತುಂಬ ಟೆಕ್ನಾಲಜಿ ಕಡೆ ಇಂಪ್ರೂವ್ ಆಗ್ತದೆ ಅಂದರೆ ಈಗ ಆಗ್ತೈತಲ್ಲ, ನಾಶ ಆಗ್ತೈತಲ್ಲ, ಅಂದರೆ ಪಕ್ಷಿಗಳೆಲ್ಲ ಸಾಯ್ತೈತೆ, ಇಂಟರ್ನೆಟ್ಟು ಮತ್ತು ವೇವ್ಸಿಂದ, ಫೋನ್ ಸಿಗ್ನಲ್ ವೇವ್ಸಿಂದ ಅದೆಲ್ಲ ಫುಲ್ಲು ಎರೇಸ್ ಆಗುತ್ತೆ. ಯಾಕೆಂದರೆ ನಾವು ಟೆಕ್ನಾಲಜಿ ಫುಲ್ ಇಂಪ್ರೂವ್ ಮಾಡಿದಾಗ ಆ ಥರ ವೇವ್ಸ್ ಏನು ಕ್ರಿಯೇಟ್ ಆಗಲ್ಲ. ಇನ್ನೂ ಶಾರ್ಟ್ ಫಾರ್ಮಾಗಿ ನಾವು ಮಾತಾಡ್ಬೋದು, ಕಮ್ಯುನಿಕೇಷನ್ ಮಾಡ್ಬೋದು ಬೇರೆಯವ್ರ ಜೊತೆಯಿಂದ. ಅದರಿಂದ ನಾವು ಫುಲ್ಲು ಕ್ಲೀನಾಗಿರ್ತೀವಿ. ಟೆಕ್ನಾಲಜಿ ಇಂಪ್ರೂವ್ ಮಾಡಿದ ತಕ್ಷಣ ಇಲ್ಲಿ ಮರಗಳೇ ಕಾಣಿಸ್ತಿಲ್ಲ ಅಂತ ಹೇಳ್ಬೋದು ನೀವು. ಇದು ಒಂಥರ ಸಿಟಿ ಆದರೆ ನೆಕ್ಸ್ಟು ನಾವು ಇದೇ ಥರ ಫಾರೆಸ್ಟ್ನ ಇದೇ ಥರ ಮಾಡ್ಬೋದು. ನೀವು ಯಾವುದೇ ಭಾಷೆಯಲ್ಲಾದರೂ ಮಾತಾಡಿ, ಕನ್ನಡ ತಗೊಳ್ಳಿ, ಚಾಯ್ಸ್ ಇದ್ದರೆ ಲ್ಯಾಂಗ್ವೇಜು ಸೆಮಿನಾರ್ ಮಾಡಬೇಕಾದ್ರೆ. ಯಾಕೆಂದರೆ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮಾತಾಡಬೇಕಾದ್ರೆ, ಸೆಮಿನಾರ್ ಮಾಡಬೇಕಾದ್ರೆ. ಇಂಗ್ಲೀಷ್ ತಕ್ಕಂತೆ ಒಂದೊಂದು ವರ್ಡು ನಿಮಗೆ ಬಾಯಿಗೆ ಬರೋಲ್ಲ. ಯಾಕೆ ನಾನೀಗ ಫಾರೆಸ್ಟ್ ಅನ್ಬೇಕು, ಕಾಡು ಅನ್ಬೇಕು, ಯಾವ ಥರ ಹೇಳೋದು ಅಂತ ಗೊತ್ತಾಗಲ್ಲ. ಅದೇ ಸ್ಪೀಡಾಗಿ ಮಾತಾಡಬೇಕಾದ್ರೆ ನೀವು ಒಂದೇ ಫ್ಲೋಲ್ಲಿ ಹೋಗೋಕ್ಕಾಗಲ್ಲ, ಕಟ್ ಮಾಡಬೇಕಾಗುತ್ತೆ, ಕಟ್ ಮಾಡಿ ಮಾತಾಡಬೇಕಾಗುತ್ತೆ. ಆಗ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ನೀವು ಇಂಗ್ಲೀಷಲ್ಲಿ ಬೆಟರ್ ಆಗಿದೆ, ಇಂಗ್ಲೀಷಲ್ಲೇ ಟ್ರೈ ಮಾಡಿ, ಏನೂ ಇಲ್ಲ, ಚೆನ್ನಾಗಿರುತ್ತೆ. ಒಟ್ಟಿನ ಗ್ಯಾಪ್ ಅಂತ ಕೊಡಬೇಡಿ, ತುಂಬ ಫ್ಲೋ ಆಗ್ತಾರೆ. ಈ ಥರ ನಾನು ಹೋಗ್ತಿದ್ದೇನೆ ಆ ಥರ. ಸೊ ನಾನು ಹೇಳಿದ್ನಲ್ಲ ಏಲಿಯನ್ಸ್ ಥರ ಅಂತ, ಈ ಥರ ಆದರೆ ನಾವೇ ಮೇಲೋಗಿ ನಮ್ಮ ಭೂಮಿ ಈ ಥರ ಐತೆ ಅಂತ ನೋಡ್ಬೋದು. ಈಗ ನಾವು ಹೋಗ್ತಾಯಿಲ್ಲ, ಬರೀ ಫೋಟೋಸ್ ಮಾತ್ರ ನೋಡ್ತಿದ್ದೀವಿ. ಅದು ಯಾವುದೋ ಸ್ಯಾಟಲೈಟ್ ತಕ್ಕ ಕಳಿಸ್ತೈತೆ. ಇಲ್ಲ ಸುಮಾರು ಕಮ್ಮಿ ಅಂದರೆ ಒಂದು 10 ಜನ ಇಲ್ಲ 1000 ಜನ ಹೋಗಿರ್ತಾರೆ. ಬೇಕಾದ್ರೆ ಸೈಂಟಿಸ್ಟ್ಗಳು ಸ್ಪೇಸಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರೆ. ಅದೇ ಸ್ಪೇಸ್ ಸ್ಟೇಷನ್ ಎಲ್ಲ ಇರುತ್ತಲ್ಲ, ಅದರಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರೆ, ಸ್ಯಾಟಲೈಟ್ಸ್ ಎಲ್ಲ ಕಂಟ್ರೋಲ್ ಮಾಡೋದು. ಹಾಗೆ ಅವ್ರು ಫೋಟೋ ತಕ್ಕ ಕಳಿಸಿರೋದು ಬೇಕಾದ್ರೆ ನಾವು ಗೂಗಲಲ್ಲಿ ನೋಡ್ಬೋದು. ಈ ಥರ ನಮ್ಮ ಭೂಮಿ ಐತೆ ಅಂತ. ಯಾವ ಥರ ಯೋಚನೆ ಮಾಡಿದ್ದೀರಾ, ಟಾಪ್ ಆ್ಯಂಗಲಿಂದ ನಮ್ಮ ಭೂಮಿ ಯಾವ ರೀತಿ ಕಾಣಿಸುತ್ತೆ ಅಂತ, ನೀವು ಯಾವ ಥರ ಹೋಗಬೇಕು ಅಂತ ಯೋಚನೆ ಮಾಡಿದ್ದೀರಾ ಅಂತ ನೀವು ಪ್ರಶ್ನೆ ಕೇಳ್ಬೋದು ನಿಮ್ಮ ಫ್ರೆಂಡ್ಸ್ಗೆ. ಇಲ್ಲ ನೀವೇ ಪ್ರಶ್ನೆ ಕೇಳ್ಕೊಂಡು ನೀವು ಇಂಪ್ರೂವ್ ಮಾಡ್ಬೋದು ನಮ್ಮ ದೇಶನ. ಎಲ್ಲರೂ ಈ ವಿಡಿಯೋ ನೋಡ್ತಾ ಇದ್ದಾರೆ, ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ. ಮತ್ತು ಈ ಥರ ಆಗೋಕ್ಕೆ ಯಾಕೆ ಟ್ರೈ ಮಾಡಬಾರ್ದು ನೀವೆಲ್ಲ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ನಾನು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ. ಮತ್ತು ನೀವು ಇದೇ ಥರ ಯಾವುದೇ ಸೆಮಿನಾರ್ ಮಾಡಬೇಕಾದ್ರೆ ಈ ಥರ PDF ಯೂಸ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು.